ಸರ್ ಗಿಲ್ಲಿ ನಟ ಅವರು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾ ಇದ್ದಾರೆ, ಹೊರಗಡೆ ಜನರು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ. ಟಾಸ್ಕ್ ಇರ್ಲಿ ಏನೇ ಇರ್ಲಿ ಒಂದಷ್ಟು ಪಾಯಿಂಟ್ ಇಟ್ಕೊಂಡು ಮಾತಾಡ್ತಾರೆ. ಅವರ ನಿರ್ಧಾರಗಳೆಲ್ಲ ಆಲ್ಮೋಸ್ಟ್ ಸರಿ ಇರುತ್ತೆ, ಎಲ್ಲೋ ಒಂದೆರಡು ಕಡೆ ಆ ಕಡೆ ತಪ್ಪು ಆಗಿರಬಹುದು. ಜೊತೆಗೆ ನಿಮಗೆ ಕೆಲವರು ಹೇಳಿರೋದು ಅಂದ್ರೆ ಬಿಗ್ ಬಾಸ್ ಮನೇಲಿ ಕೆಲವರು ಹೇಳಿರುವಂತದ್ದು, ಬಿಗ್ ಬಾಸ್ ಗಿಲ್ಲಿ ನಟ ಅವರ ಕಾಮಿಡಿ ಅತಿರೇಕ ಆಗಿದೆ, ನಮಗೆ ಕೇಳಕ್ ಆಗಲ್ಲ, ಬೇರೆಯವ್ರನ್ನ ತುಳಿದು ಮಾತಾಡ್ತಾರೆ ಅಂತ. ನಿಜವಾಗ್ಲೂ ನೀವು ಅಲ್ಲಿ ಇದ್ರಿ, ಹೇಗೆ ಅನಿಸ್ತಾ? ಅಲ್ಲಿ ಏನಾಗುತ್ತೆ, ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ಆಚೆ ನೋಡಿ ತುಂಬಾ ಒಳ್ಳೆ ಎಂಟರ್ಟೈನ್ ಇದೆ ಅದು. ಅಲ್ಲಿ ಏನಾಗುತ್ತೆ, ಅವನು ಏನೇ ಮಾಡಿದ್ರು ಈಗ ಒಂದು 8 ಜನ ನಕ್ಸಬರದಲ್ಲಿ ಯಾರೋ ಒಬ್ರಿಗೆ ನೋಯಿಸ್ಬಿಡ್ತಾರೆ, ಆ ನೊಂದವ್ರಿಗೆ ಅದು ಬೇಜಾರಾಗ್ತಿತ್ತು. ಆಮೇಲೆ ಮೇಡಮ್ ಜಿಲೇಬಿ ಒಂದು 50 ತಿನ್ನಕ್ಕಾಗಲ್ಲ, 3 ತಿಂದರೆ ಚಂದ. ಆಚೆ 1.5 ಅವರಲ್ಲಿ ನಿಮಗೆ ಒಂದು 3 ಜಿಲೇಬಿ ಸಿಗುತ್ತೆ, ಒಳಗಡೆ ನಮಗೆ 50 ಜಾಗದಲ್ಲಿ 80 ಸಿಗುತ್ತೆ. ಅದೆಲ್ಲೋ ಎಲ್ಲರಿಗೂ ಅದು ಆ ಥರದ್ದು ಅನಿಸುತ್ತೆ. ಬಟ್ ಆಚೆ ಬಂದು ನೋಡಿದಾಗ ಎಷ್ಟು ಚೆನ್ನಾಗಿದೆ ಅಂತ, ಬಿಕಾಸ್ ಇಲ್ಲಿ ಎಡಿಟ್ ಆಗಿ ಬರುತ್ತಲ್ಲ ಚಂದ ಅನ್ಸುತ್ತೆ. ನನ್ನ ವೈಫ್ ಅದೇ ಅವ್ರು ತುಂಬ ಚೆನ್ನಾಗಿದೆ ಅಂತ. ಬಟ್ ಒಳಗಡೆ ನಿಮ್ಗೆ ಅದೇ ಹೇಳಿದ್ರೆ ಮೇಡಮ್, ಈ 3 ಜಿಲೇಬಿ ಚಂದ, 80 ಜಿಲೇಬಿ ಸ್ವಲ್ಪ ಕಷ್ಟ ಆಗುತ್ತೆ ಮ್ಯಾಮ್. ಜಿಲೇಬಿ ಅಂತಲೇ ಅದು ಎಷ್ಟು ತಿನ್ನಕ್ಕಾಗುತ್ತೆ ಮ್ಯಾಮ್. ಈ ಹಿಂದಿನ ಸೀಸನ್ಗಳಲ್ಲಿ ಜಗಳನೂ ಆಡದೆ, ಕಾಂಟ್ರವರ್ಸಿನೂ ಮಾಡ್ಕೊಳ್ಳದೆ, ವ್ಯಕ್ತಿತ್ವದ ಮೂಲಕ ಫಿನಾಲೆಗೆ ಹೋದಂತಹ ಸ್ಪರ್ಧಿಗಳಿದ್ದಾರೆ ಸರ್. ಬಟ್ ಈ ಸಲ ಕಂಟೆಸ್ಟೆಂಟ್ಗಳು ನಾವೇ ನೋಡಿದಾಗ ಜಗಳ ಆಡಿದ್ರೆ ಮಾತ್ರ ಬಿಗ್ ಬಾಸ್ ಮನೇಲಿ ಉಳ್ಕೋತೀವಿ, ಲವ್ ಟ್ರ್ಯಾಕ್ ಮಾತ್ರ ಮಾಡಿದ್ರೆ ಮಾತ್ರ ನಾವು ಉಳ್ಕೋತೀವಿ, ನಾವೇನೋ ಒಂದು ಮಾತಾಡಬೇಕು, ವಿಷಯ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಮಾಳುವರು ತುಂಬಾ ಚೆನ್ನಾಗಿ ಹೇಳಿದ್ರು, ಯಾಕೆ ಜಗಳ ಆಡ್ತಿದ್ದೀವಿ ಅಂತ ಅವರಿಗೆ ಗೊತ್ತಿರಲ್ಲ, ಸುಮ್ಮನೆ ಜಗಳ ಆಡ್ತಾರೆ, ನಾನು ಹೇಗೆ ಹೋಗಿ ಸ್ಟ್ಯಾಂಡ್ ತಗೊಳ್ಳಿ ಅಂತ. ಕರೆಕ್ಟ್, ಅದನ್ನೇ ಮೇಡಮ್ ನಾನು ಹೇಳಿದ್ದು. ಅದಕ್ಕೆ ನೀವೆಲ್ಲೋ ಒಂದು ಕಡೆ ತುಂಬ ಜಾಸ್ತಿ ಮಾತಾಡಲಿಲ್ಲ ಅಂತ. ಅಂದರೆ ವಿಚಾರನೇ ಇಲ್ಲದೆ ಇರುವಾಗ ಏನು ಹೋಗಿ ಸುಮ್ಮನೆ ಮಾತಾಡೋದು. ಅವ್ರು ಹೇಳ್ತಿರೋದು ಸರಿ ಇದೆ ಅಂದರೂ ಇವ್ರ ಈ ಕಡೆಯಿಂದ ಬಡ್ಕೋತಾ ಇದ್ದಾರೆ. ಏನು ಹೇಳೋದು, ನಾನು ಒಂದು ಸತಿ ಹೇಳಿದೆ ಮಾಳು ಗೆದ್ದಾಗಲೂ, ನಾನು ಜಾನ್ವಿಯವ್ರಿಗೆ ಫಸ್ಟ್ ಹೇಳಿದೆ, ಮೇಡಮ್ ಮಾತು ಬೆಳ್ಳಿ ಮೌನ ಬಂಗಾರ, ಇದ್ರಲ್ಲಿ ಮಾಳುನೇ ಗೆಲ್ಲೋದು ನೋಡಿ ಅಂತ. ಅವ್ರು ಕ್ಯಾಪ್ಟನ್ ಆದಾಗ ಅದೇ ಥರ ಮಾಳು ಗೆಲ್ತಾರೆ. ಆ ಥರದ್ದು ಒಂದಷ್ಟು ನನಗೆ ಅನ್ಸೋದು ಇವರೇ ಗೆಲ್ತಾರೆ ಅಂತ. ಆ ಕೆಲವು ಸತಿ ಈಗ ನಾನು ಅಂದ್ಕೊಂಡಿದ್ರು ರಾಂಗ್ ಆಗಿದೆ, ನಾನು ಹೇಳಿದೆಲ್ಲ ಸರಿ ಆಗಬೇಕು ಅಂತಲ್ಲ, ಒಂದೊಂದ್ಸರಿ ಮಾತು ಬಂಗಾರ ಆಗ್ಬಿಡುತ್ತೆ ಮ್ಯಾಮ್. ಈಗ ಮಾಳು ಯಾವತ್ತೂ ಜಗಳನೂ ಆಡಿಲ್ಲ, ಯಾವತ್ತೂ ತುಂಬ ಕಿರ್ಚಾಡೂ ಇಲ್ಲ, ಮಾತು ಆಡಿಲ್ಲ. ಮಾಳು ಆಡ್ಕೊಂಡ್ ಬರ್ತಾ ಇಲ್ಲ ಮ್ಯಾಮ್, ಆಡ್ಕೊಂಡ್ ಬರ್ತಿದ್ದಾರಲ್ಲ ಮ್ಯಾಮ್, ಚೆನ್ನಾಗಿದೆಯಲ್ಲ ಮ್ಯಾಮ್.